ರಾಜೀನಾಮೆ ಕೇಳುವುದು ಬಿಜೆಪಿಯವರ ಚಾಳಿ ಆಗ್ಬಿಟ್ಟಿದೆ ಅಂತ ಕೋನರೆಡ್ಡಿ ಹೇಳಿದ್ದಾರೆ. ಹೌದು, ಈಗಾಗಲೇ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗಾಗಿ ದೊಡ್ಡ ಮಟ್ಟದ ಹೋರಾಟ ಮಾಡುವುದಾಗಿ ಬಿಜೆಪಿ ಕೂಡ ಹೇಳಿಕೊಳ್ತಾ ಇದೆ. ಇದರ ನಡುವೆ ರಾಜೀನಾಮೆ ಕೇಳುವುದು ಬಿಜೆಪಿಯವರ ಚಾಳಿ. ನಮ್ಮ ಜೊತೆ ನಿಂತು 10 ಮಂದಿ ಸೆಲ್ಫಿ ತೆಗೆಸ್ಕೊಳ್ತಾರೆ, ನಮ್ಮ ಆಪ್ತ ನಮ್ಮ ಜೊತೆ ಇದ್ದ ಅಂತ ಹೇಳಿದ್ರಾಗತ್ತಾ? ಪ್ರಿಯಾಂಕ್ ಖರ್ಗೆ ಪರ ಶಾಸಕ ಕೋನರೆಡ್ಡಿ ಬ್ಯಾಟಿಂಗ್ ಮಾಡಿದ್ದಾರೆ. ತಪ್ಪು ಮಾಡಿದರೆ ರಾಜೀನಾಮೆ ಕೇಳಲಿ, ಆದರೆ ತಪ್ಪನ್ನು ಹೊರಿಸುವಂತಹ ಪ್ರಯತ್ನ ಬೇಡ ಅನ್ನೋದು ಕೋನರೆಡ್ಡಿಯವರ ಮಾತು. ತಪ್ಪೇ ಮಾಡದಿದ್ರೆ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಕೋನರೆಡ್ಡಿ. ಬಿಜೆಪಿ ಕೆಲಸ ಏನಿದೆ, ಬೇರೆ ಏನಾರ ಕೆಲಸ ಇದ್ದಕ್ಕೆ ಪ್ರಿಯಾಂಕ್ ಅವ್ರ ಮೇಲೆ ಏನಾರ ಒಂದು ಇಂಥ ಅಪಾದನೆ ಬರ್ತಾ ನಾ ಜವಾಬ್ದಾರಿ ತಗೋತಿರ್ಬೇಕಾದ್ರೆ ನನಗೆ ಅಂಥ ಯಾವ ಘಟನೆ ಇವತ್ತಿನವರೆಗೂ ನಡೆದಿಲ್ಲ. ನನಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ ಸುಳ್ಳು ಒಬ್ಬ ನಾಯಕರ ಮೇಲೆ ಈ ರೀತಿ ಹೇಳ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಂದು. ಇವತ್ತು ಅವ್ರ ಮೇಲೆ ಅಪಾದ ಕೊಡೋಕೆ ಅವ್ರು ಇದನ್ನ ನಡೆದಕ್ಕೆ ಇವ್ರಿಗೆ ಜವಾಬ್ದಾರಿ ಯಾಕೆ? ಈಗ ನಮ್ಮ ಕೂಡ 10 ಮಂದಿ ನಿಂತು ಫೋಟೋ ಹೊಡ್ಸ್ಕೋತಾರೆ. ನಮ್ಮ ಬಾಜುನ ಈ ಸೆಲ್ಫಿ ಬಂದ್ಬಿಟ್ಟವಲ್ಲ, ಎಲ್ಲಿ ಬೇಕಲ್ಲಿ ನಿಂತು ಸೆಲ್ಫಿ ಹೊಡ್ಕೋತಾರೆ. ಅಕಸ್ಮಾತ್ ಅವ್ರು ತಪ್ಪು ಮಾಡಿಬಿಟ್ಟ ಅಂದ್ರೆ ಕೋನರೆಡ್ಡಿ ಅವ್ರು ಕುಡಿದಿದ್ದ, ಅವ್ರು ಕುಡಿದಿದ್ದ, ಇವ್ರು ಕುಡಿದಿದ್ದ ನಿಂಗೆ ಹೇಳ್ಕೊತ ಹೋದ್ರೆ ಏನು? ಅದಕ್ಕೆ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಒಬ್ಬ ಬಿಜೆಪಿ ಅವ್ರಿಗೆ ನೈತಿಕತೆ ಇದೆ ಅಂತ ಅವ್ರ ನೈತಿಕತೆ ಐತಿ ಇಲ್ಲ ನನಗೆ ಗೊತ್ತಿಲ್ಲ, ಆದರೆ ಚಾಳೆ ಮಾತ್ರ ಕೆಟ್ಟ ಬಿದ್ದೈತಿ. ಈಗ ಇಂಥ ಸುಳ್ಳು ಕೇಳೋದು, ರಾಜೀನಾಮೆ ಕೇಳೋದು, ಈ ಚಾಳೆ ಒಳ್ಳೇದಲ್ಲ ಅಂತ ನಾನು. ಅಲ್ಲ, ಹಿಂದೆ ಬಿಜೆಪಿ ಸರ್ಕಾರದ ಸಾಕಷ್ಟು ಆರೋಪವನ್ನ ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಾ ಇದ್ರು ಬಿಜೆಪಿ ಮೇಲೆ. ಈಗ ಮಾಡ್ತಾರೆ. ಅದ್ರ ಟಾರ್ಗೆಟ್ ಏನಾದ್ರು ಆಗಿದೆಯಾ ಅಥವಾ ಹೇಗೆ ಅಂತ ಸರ್? ಈಗ ನನಗೆ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಸದ್ಯ ರಾಜಕಾರಣಿ. ಅವರು ಹೇಳ್ತಕ್ಕಂಥ ವಿಚಾರಗಳು ಒಂದು ಲೆಕ್ಕಕ್ಕಿರ್ತಾವೆ. ವಿರೋಧ ಪಕ್ಷವಾಗಿ ಟೀಕೆ ಮಾಡಬೇಕಾದಾಗ ನೀವು ಅವ್ರು ನಿಮ್ಮ ಟೀಕೆ ಮಾಡ್ತಾರೆ ಅಂತಕೊಂಡು ಹಿಂಗೆ ರಾಜೀನಾಮೆ ಕೇಳ್ತೀರಿ ನೀವು? ಯಾವಾಗಲೂ ಒಬ್ಬ ಒಳ್ಳೆ ಸಚಿವರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ಅವ್ರು ರಾಜೀನಾಮೆ ಕೇಳುವಂಥದ್ದು ಏನು ಅವಶ್ಯಕತೆ ಇದೆ? ಇವತ್ತು ಅವ್ರು ತಪ್ಪು ಮಾಡಿದ್ರೆ ಕೇಳಿ, ತಪ್ಪು ಮಾಡಲಿಲ್ಲ ಅಂದ್ರೆ ಅವ್ರ ಹೆಸರು ತೊಗೊಂಡ್ರೆ ನೀವು ಅದನ್ನು ಮಾಡಕ್ಕೆ ಹೋದ್ರೆ ಹೆಂಗಾಗುತ್ತೆ? ಬಿಜೆಪಿ ಕೆಲಸ ಏನಿದೆ, ಬೇರೆ ಏನಾರ ಕೆಲಸ ಇದ್ದಕ್ಕೆ ಕೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.